ಉತ್ತರಾಖಂಡ್ನ ಬದ್ರಿನಾಥ್ನಲ್ಲಿ ಭಾರಿ ಹಿಮಸ್ಫೋಟ ಆಗಿದೆ. ಈ ಹಿಮಪಾತಕ್ಕೆ ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 57ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ 15 ಜನರ ರಕ್ಷಣೆ ಆಗಿದೆ. ಅವರ ಸ್ಥಿತಿ ಗಂಭೀರ ಇದೆ. ಸ್ಥಳೀಯ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಉಳಿದವರಿಗೋಸ್ಕರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಿಮದ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಕ್ಕಾಗಿ ಸೇನೆಯನ್ನ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಸೇನೆಗೆ ಬುಲಾವ್ ಕೊಡಲಾಗಿದೆ. ಸೇನೆ ಕೂಡ ಆದಷ್ಟು ಬೇಗ ಅಲ್ಲಿಗೆ ಎಂಟ್ರಿ ಕೊಟ್ಟು ನೋಡಿ ಇಲ್ಲಿ ಯಾವ ರೀತಿಯಾಗಿ ಹಿಮಪಾತ ಆಗ್ತಾ ಇದೆ ಅಂತೇಳಿ. ಬದ್ರಿನಾಥಲ್ಲಿ ಭಾರಿ ಹಿಮಪಾತ, ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಈಗ ಸದ್ಯಕ್ಕೆ ಬದ್ರಿನಾಥಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಬದ್ರಿನಾಥ್ನಲ್ಲಿ ಒಟ್ಟು 57 ಜನ ಕಾರ್ಮಿಕರು ಈ ಒಂದು ಹಿಮಪಾತದಲ್ಲಿ ಸಿಲುಕಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ ಸಿಎಂ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ 16 ಜನರ ರಕ್ಷಣೆ ಕೂಡ ಮಾಡುವಂತಹ ಕೆಲಸವನ್ನ ಸರ್ಕಾರ ಕೂಡ ಮಾಡಿರುವಂತದ್ದು. ಈಗಾಗಲೇ ರಕ್ಷಣಾ ಪಡೆಗಳು ಕೂಡ ಅಲ್ಲಿಗೆ ಧಾವಿಸಿರುವಂತದ್ದು. ಯಾಕಂದ್ರೆ ಹಿಮಪಾತ ಇರೋದ್ರಿಂದ ರಸ್ತೆಗಳು ಕೂಡ ಬಂದ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಾಚರಣೆಗೂ ಕೂಡ ಅಡಚಣೆ ಆಗಿರ್ತಕ್ಕಂತಹ ವಿಚಾರವನ್ನ ಕೂಡ ಪುಷ್ಪರ್ ಸಿಂಗ್ ದಾಮಿ ಏನಿದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಜನ ಅಂದ್ರೆ 16ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಿ ಅಲ್ಲಿನ ಸೇನಾ ಶಿಬಿರ ಏನಿದೆ ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಸೇನಾ ಶಿಬಿರ ಏನಿದೆ ಅಲ್ಲಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಒಂದಷ್ಟು ಜನರ ಸ್ಥಿತಿ ಗಂಭೀರ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಆ ಒಂದು ಸ್ಥಳದಲ್ಲಿ ಅಂದ್ರೆ ಹಿಮಪಾತ ಆಗಿರ್ತಕ್ಕಂತಹ ಆ ಒಂದು ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಪ್ರಮುಖವಾಗಿ ರಸ್ತೆಯ ಅಗಲೀಕರಣ ಏನಿದೆ ಆ ಒಂದು ಕೆಲಸದ ವೇಳೆಯಲ್ಲಿ ಅಲ್ಲಿನ ಬಿಆರ್ಒ ಅಧಿಕಾರಿಗಳು ಸೇರಿದಂತೆ ಅಲ್ಲಿನ ಕಾರ್ಮಿಕರು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಆ ಕಾರ್ಮಿಕರೇನಿದ್ದಾರೆ ಈ ಒಂದು ಹಿಮಪಾತದಲ್ಲಿ ಸಿಲುಕಿರುವಂತದ್ದು ಎನ್ನುವಂತಹ ಮಾಹಿತಿ ಕೂಡ ಅಧಿಕೃತವಾಗಿ ತಿಳಿದು ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂತಹ ಕಾರ್ಯಾಚರಣೆ ಟೀಮ್ ಏನಿದೆ ಆ ಟೀಮ್ ಜೊತೆ ಸಂಪರ್ಕದಲ್ಲಿ ಇದೆ ಎನ್ನುವಂತಹ ಮಾಹಿತಿಯನ್ನ ಸಿಎಂ ಕೊಡ್ತಾ ಇರತಕ್ಕಂಥದ್ದು. ಹಾಗಾಗಿ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಆಂಬ್ಯುಲೆನ್ಸ್ ಗಳನ್ನ ಕಳಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ರೋಡ್ ಆಲ್ರೆಡಿ ಕೂಡ ಬಂದ್ ಆಗಿರುವಂತದ್ದು. ಹಿಮಪಾತ ಇರೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಉತ್ತರಾಖಂಡ್ನ ಬದ್ರಿನಾಥ್ನಲ್ಲಿ ಭಾರಿ ಹಿಮಸ್ಫೋಟ ಆಗಿದೆ. ಈ ಹಿಮಪಾತಕ್ಕೆ ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 57ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ 15 ಜನರ ರಕ್ಷಣೆ ಆಗಿದೆ. ಅವರ ಸ್ಥಿತಿ ಗಂಭೀರ ಇದೆ. ಸ್ಥಳೀಯ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಉಳಿದವರಿಗೋಸ್ಕರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಿಮದ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಕ್ಕಾಗಿ ಸೇನೆಯನ್ನ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಸೇನೆಗೆ ಬುಲಾವ್ ಕೊಡಲಾಗಿದೆ. ಸೇನೆ ಕೂಡ ಆದಷ್ಟು ಬೇಗ ಅಲ್ಲಿಗೆ ಎಂಟ್ರಿ ಕೊಟ್ಟು ನೋಡಿ ಇಲ್ಲಿ ಯಾವ ರೀತಿಯಾಗಿ ಹಿಮಪಾತ ಆಗ್ತಾ ಇದೆ ಅಂತೇಳಿ. ಬದ್ರಿನಾಥಲ್ಲಿ ಭಾರಿ ಹಿಮಪಾತ, ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಈಗ ಸದ್ಯಕ್ಕೆ ಬದ್ರಿನಾಥಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಬದ್ರಿನಾಥ್ನಲ್ಲಿ ಒಟ್ಟು 57 ಜನ ಕಾರ್ಮಿಕರು ಈ ಒಂದು ಹಿಮಪಾತದಲ್ಲಿ ಸಿಲುಕಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ ಸಿಎಂ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ 16 ಜನರ ರಕ್ಷಣೆ ಕೂಡ ಮಾಡುವಂತಹ ಕೆಲಸವನ್ನ ಸರ್ಕಾರ ಕೂಡ ಮಾಡಿರುವಂತದ್ದು. ಈಗಾಗಲೇ ರಕ್ಷಣಾ ಪಡೆಗಳು ಕೂಡ ಅಲ್ಲಿಗೆ ಧಾವಿಸಿರುವಂತದ್ದು. ಯಾಕಂದ್ರೆ ಹಿಮಪಾತ ಇರೋದ್ರಿಂದ ರಸ್ತೆಗಳು ಕೂಡ ಬಂದ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಾಚರಣೆಗೂ ಕೂಡ ಅಡಚಣೆ ಆಗಿರ್ತಕ್ಕಂತಹ ವಿಚಾರವನ್ನ ಕೂಡ ಪುಷ್ಪರ್ ಸಿಂಗ್ ದಾಮಿ ಏನಿದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಜನ ಅಂದ್ರೆ 16ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಿ ಅಲ್ಲಿನ ಸೇನಾ ಶಿಬಿರ ಏನಿದೆ ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಸೇನಾ ಶಿಬಿರ ಏನಿದೆ ಅಲ್ಲಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ
ಒಂದಷ್ಟು ಜನರ ಸ್ಥಿತಿ ಗಂಭೀರ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಆ ಒಂದು ಸ್ಥಳದಲ್ಲಿ ಅಂದ್ರೆ ಹಿಮಪಾತ ಆಗಿರ್ತಕ್ಕಂತಹ ಏನು ಆ ಒಂದು ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಪ್ರಮುಖವಾಗಿ ರಸ್ತೆಯ ಅಗಲೀಕರಣ ಏನಿದೆ ಆ ಒಂದು ಕೆಲಸದ ವೇಳೆಯಲ್ಲಿ ಅಲ್ಲಿನ ಬಿಆರ್ಒ ಅಧಿಕಾರಿಗಳು ಸೇರಿದಂತೆ ಅಲ್ಲಿನ ಕಾರ್ಮಿಕರು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಆ ಕಾರ್ಮಿಕರೇನಿದ್ದಾರೆ ಈ ಒಂದು ಹಿಮಪಾತದಲ್ಲಿ ಸಿಲುಕಿರುವಂತದ್ದು ಎನ್ನುವಂತಹ ಮಾಹಿತಿ ಕೂಡ ಅಧಿಕೃತವಾಗಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂತಹ ಏನು ಕಾರ್ಯಾಚರಣೆ ಟೀಮ್ ಏನಿದೆ ಆ ಟೀಮ್ ಜೊತೆ ಸಂಪರ್ಕದಲ್ಲಿ ಇದೆ ಎನ್ನುವಂತಹ ಮಾಹಿತಿಯನ್ನ ಸಿಎಂ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಆಂಬ್ಯುಲೆನ್ಸ್ ಗಳನ್ನ ಕಳಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ರೋಡ್ ಆಲ್ರೆಡಿ ಕೂಡ ಬಂದ್ ಆಗಿರುವಂತದ್ದು. ಹಿಮಪಾತ ಇರೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಉತ್ತರಾಖಂಡ್ನ ಬದ್ರಿನಾಥ್ನಲ್ಲಿ ಭಾರಿ ಹಿಮಸ್ಫೋಟ ಆಗಿದೆ. ಈ ಹಿಮಪಾತಕ್ಕೆ ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 57ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ 15 ಜನರ ರಕ್ಷಣೆ ಆಗಿದೆ. ಅವರ ಸ್ಥಿತಿ ಗಂಭೀರ ಇದೆ. ಸ್ಥಳೀಯ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಉಳಿದವರಿಗೋಸ್ಕರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಿಮದ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಕ್ಕಾಗಿ ಸೇನೆಯನ್ನ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಸೇನೆಗೆ ಬುಲಾವ್ ಕೊಡಲಾಗಿದೆ. ಸೇನೆ ಕೂಡ ಆದಷ್ಟು ಬೇಗ ಅಲ್ಲಿಗೆ ಎಂಟ್ರಿ ಕೊಟ್ಟು ನೋಡಿ ಇಲ್ಲಿ ಯಾವ ರೀತಿಯಾಗಿ ಹಿಮಪಾತ ಆಗ್ತಾ ಇದೆ ಅಂತೇಳಿ. ಬದ್ರಿನಾಥಲ್ಲಿ ಭಾರಿ ಹಿಮಪಾತ, ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಈಗ ಸದ್ಯಕ್ಕೆ ಬದ್ರಿನಾಥಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಬದ್ರಿನಾಥ್ನಲ್ಲಿ ಒಟ್ಟು 57 ಜನ ಕಾರ್ಮಿಕರು ಈ ಒಂದು ಹಿಮಪಾತದಲ್ಲಿ ಸಿಲುಕಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ ಸಿಎಂ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ 16 ಜನರ ರಕ್ಷಣೆ ಕೂಡ ಮಾಡುವಂತಹ ಕೆಲಸವನ್ನ ಸರ್ಕಾರ ಕೂಡ ಮಾಡಿರುವಂತದ್ದು. ಈಗಾಗಲೇ ರಕ್ಷಣಾ ಪಡೆಗಳು ಕೂಡ ಅಲ್ಲಿಗೆ ಧಾವಿಸಿರುವಂತದ್ದು. ಯಾಕಂದ್ರೆ ಹಿಮಪಾತ ಇರೋದ್ರಿಂದ ರಸ್ತೆಗಳು ಕೂಡ ಬಂದ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಾಚರಣೆಗೂ ಕೂಡ ಅಡಚಣೆ ಆಗಿರ್ತಕ್ಕಂತಹ ವಿಚಾರವನ್ನ ಕೂಡ ಪುಷ್ಪರ್ ಸಿಂಗ್ ಧಾಮಿ ಏನಿದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಜನ ಅಂದ್ರೆ 16ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಿ ಅಲ್ಲಿನ ಸೇನಾ ಶಿಬಿರ ಏನಿದೆ ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಸೇನಾ ಶಿಬಿರ ಏನಿದೆ ಅಲ್ಲಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಒಂದಷ್ಟು ಜನರ ಸ್ಥಿತಿ ಗಂಭೀರ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಆ ಒಂದು ಸ್ಥಳದಲ್ಲಿ ಅಂದ್ರೆ ಹಿಮಪಾತ ಆಗಿರ್ತಕ್ಕಂತಹ ಆ ಒಂದು ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಪ್ರಮುಖವಾಗಿ ರಸ್ತೆಯ ಅಗಲೀಕರಣ ಏನಿದೆ ಆ ಒಂದು ಕೆಲಸದ ವೇಳೆಯಲ್ಲಿ ಅಲ್ಲಿನ ಬಿಆರ್ಒ ಅಧಿಕಾರಿಗಳು ಸೇರಿದಂತೆ ಅಲ್ಲಿನ ಕಾರ್ಮಿಕರು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಆ ಕಾರ್ಮಿಕರೇನಿದ್ದಾರೆ ಈ ಒಂದು ಹಿಮಪಾತದಲ್ಲಿ ಸಿಲುಕಿರುವಂತದ್ದು ಎನ್ನುವಂತಹ ಮಾಹಿತಿ ಕೂಡ ಅಧಿಕೃತವಾಗಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂತಹ ಕಾರ್ಯಾಚರಣೆ ಟೀಮ್ ಏನಿದೆ ಆ ಟೀಮ್ ಜೊತೆ ಸಂಪರ್ಕದಲ್ಲಿ ಇದೆ ಎನ್ನುವಂತಹ ಮಾಹಿತಿಯನ್ನ ಸಿಎಂ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಆಂಬ್ಯುಲೆನ್ಸ್ ಗಳನ್ನ ಕಳಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ರೋಡ್ ಆಲ್ರೆಡಿ ಕೂಡ ಬಂದ್ ಆಗಿರುವಂತದ್ದು. ಹಿಮಪಾತ ಇರೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಉತ್ತರಾಖಂಡ್ನ ಬದ್ರಿನಾಥ್ನಲ್ಲಿ ಭಾರಿ ಹಿಮಸ್ಫೋಟ ಆಗಿದೆ. ಈ ಹಿಮಪಾತಕ್ಕೆ ನಿರಂತರವಾಗಿ ಹಿಮಪಾತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 57ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ 15 ಜನರ ರಕ್ಷಣೆ ಆಗಿದೆ. ಅವರ ಸ್ಥಿತಿ ಗಂಭೀರ ಇದೆ. ಸ್ಥಳೀಯ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಉಳಿದವರಿಗೋಸ್ಕರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಿಮದ ಅಡಿ ಸಿಲುಕಿದವರ